ಮಕ್ಕಳನ್ನ ನಮ್ಮ ವ್ಯಾಮೋಹದಿಂದ ಕೆಲವು ಸತಿ ತಾಯಿ ತಂದೆನೇ ಹಾಳು ಮಾಡೋದು. ಅದರಲ್ಲೂ ತಾಯಿ ಊಟ ಮಾಡೋ ವಿಚಾರದಲ್ಲಿ ಮಗು ಎಷ್ಟೇ ತಿಂತಾ ಇದ್ದರೂ ದೃಷ್ಟಿ ಆಗಿಬಿಡುತ್ತೆ ಅಂತ, ಯಾರ್ದಾರು ದೃಷ್ಟಿ ಬಿದ್ದೋಗುತ್ತೆ ಅಂತ. ಭೀಮಂಗೂ ಮುಚ್ಚಿಟ್ಟು ಕುಂತಿ ಊಟ ಹಾಕ್ತಾಯಿದ್ಲು, ಅವನಿಗೆ ಜಾಸ್ತಿ ಬೇಕಾಗತ್ತೆ ಅಂತ. ಎತ್ತಿಟ್ಟು ಕೊಡ್ತಾಯಿದ್ಲು, ಇವನು ಸ್ವಲ್ಪ ಜಾಸ್ತಿ ತಿಂತಾನೆ ಅಂತ. ನಮಗೆ ಮಕ್ಕಳು ಜಾಸ್ತಿ ತಿಂದರೆ ಯಾರಿಗೂ ನಾವು ಹೇಳಲ್ಲ, ಇನ್ನು ಅವ್ರಿಗೆ ಜಾಸ್ತಿ ಕೊಟ್ಬಿಡ್ತೀವಿ, ತಿನ್ಕೊಳ್ಳಿ ಅವ್ರಿಗೆ ಜಾಸ್ತಿ ಬೇಕು. ಇದು ಒಂದು ರೀತಿ ಮೋಹನೇ. ಆ ಮಕ್ಕಳಿಗೆ ಜಾಸ್ತಿ ತಿನ್ನೋದು ಅಭ್ಯಾಸ ಆಗೋಗುತ್ತೆ, ಅವರ ಆರೋಗ್ಯನೂ ಒಂದೊಂದು ಸತಿ ಕೆಡುತ್ತೆ. ನಾವು ಸ್ಟ್ರಿಕ್ಟ್ ಆದರೆ ಅವ್ರಿಗೆ ಊಟ ಹಾಕ್ತಾಯಿದ್ದೀವಿ, ಊಟ ಹಾಕಲ್ಲ ಅಂತಲ್ಲ, ಅವ್ರ ಬಗ್ಗೆ ಕಾಳಜಿ ಇದೆ ಅಂತ. ಅದಕ್ಕೆ ಒಂದೊಂದು ಸತಿ ರೇಗಿಸಿದ್ರೆ ಜಾಸ್ತಿ ತಿನ್ನೋರನ್ನ ಅವ್ರು ಸ್ವಲ್ಪ ಕಮ್ಮಿ ತಿಂದು ಆರೋಗ್ಯ ಕಾಪಾಡಲಿ ಅಂದ್ಕೊಳ್ಳದೆ ಹೊರತು ಅವ್ರಿಗೆ ಹಾಕಬಾರ್ದು ಕೊಡಬಾರ್ದು ಅಂತಲ್ಲ. ಒಂದು ವಯಸ್ಸಿಗೆ ಇಷ್ಟು ತಿನ್ನಬೇಕು ಅಂತಿದ್ರೆ ಅಷ್ಟೇ ತಿನ್ನಬೇಕು. ನಾವು ಜಾಸ್ತಿ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಇದೊಂದು ಚೀಲ ಇದ್ದಂಗೆ. ದೊಡ್ಡ ಚೀಲ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಹಾಕ್ತಾಯಿದ್ರೆ ತುಂಬ್ಕೋತಾ ಇರುತ್ತೆ, ಅದಕ್ಕೇನಿಲ್ಲ. ನಾವು ಕಮ್ಮಿ ಹಾಕಿದರೆ ಆ ಚೀಲನ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡದೇ ಇದ್ದರೆ ಅಷ್ಟೇ ಅದಕ್ಕೆ ಸಮಾಧಾನ ಆಗುತ್ತೆ. ನಾವು ತಿನ್ನೋದು ಜಾಸ್ತಿನೇ, ಅಷ್ಟೊಂದು ಬಾಡಿಗೆ ಬೇಕಾಗಲ್ಲ. ಎಷ್ಟು ಬೇಕು ನಮಗೆ ಈ ಬಾಡಿಗೆ, ಈ ಹೈಟ್ಗೆ, ಈ ವಯಸ್ಸಿಗೆ, ಅದನ್ನು ತಿಳ್ಕೊಳ್ಳೋದೇ ಬಹಳ ದೊಡ್ಡ ಆರ್ಟ್. ಆ್ಯಂಡ್ ಯೋಗ ಕೂಡ, ಅದು ಸೈನ್ಸ್ ಕೂಡ.